ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರಗಳಂದು ವಿಶೇಷ ಪೂಜೆ ಇರುತ್ತೆ. ಸಂಪತ್ತು, ಅಭಿವೃದ್ಧಿ ಮತ್ತು ಶುಭದ ಸಂಕೇತವಾಗಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾರೆ. ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ದರ್ಶನ ಪಡೆದ್ರೆ ಕುಟುಂಬದಲ್ಲಿ ನೆಮ್ಮದಿ, ಸಮೃದ್ಧಿ ದೊರೆಯುತ್ತದೆ ಅನ್ನೋದು ಭಕ್ತರ ನಂಬಿಕೆ. ಇಷ್ಟಾರ್ಥ ಈಡೇರಿಸಿದ ಬಳಿಕ ದೇವಿಯ ಹರಕೆ ತೀರಿಸಲಿಕ್ಕೆ ಮತ್ತೆ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಕೂಡ ಹೆಚ್ಚಾಗಿ ಇದ್ದಾರೆ. ನಮ್ಮದು ಹೊಸಕೋಟೆ ತಾಲೂಕು ಜರಗನಹಳ್ಳಿ ಹೋಬಳಿ ಅಮಲಿಪುರ ಗ್ರಾಮ ಅಂತ. ನಾವು ಸುಮಾರು ಒಂದು 10 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ದೇವಿ ದರ್ಶನಗೋಸ್ಕರ. ನಮ್ಗೆ ದೇವಿ ವರ್ಷಕ್ಕೊಂದ್ಸರಿ ನಾವು ವರಲಕ್ಷ್ಮಿ ಹಬ್ಬ ಹಿಂದಿನ ವಾರ ಬರ್ತಾ ಇದ್ದೀವಿ. ವರ್ಷಕ್ಕೊಂದ್ಸರಿ ಬರ್ತಾ ಇದ್ದೀವಿ. ದೇವಿ ನಮ್ಗೆ ಒಳ್ಳೇದು ಮಾಡಿದೆ. ಈ ದೇವಿ ಪವಾಡ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಏನು ತೊಂದರೆ ಆಗಿಲ್ಲ. ನಾವು ಕೇಳಿದ್ದೆಲ್ಲನೂ ನಮ್ಮ ಅನುಭವದ ಪ್ರಕಾರ ಅನುಕೂಲ ಆಗಿದೆ. ದೇವಸ್ಥಾನದಲ್ಲಿ ನಿತ್ಯ ಪೂಜೆ, ವಿಶೇಷ ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ಸೇವೆಗಳು ನಡೆಯುತ್ತದೆ. ವಿಶೇಷ ದಿನಗಳಲ್ಲಿ ದೇವಿಯ ದರ್ಶನಕ್ಕಾಗಿ ಹೆಚ್ಚಿನ ಭಕ್ತರು ಬರ್ತಾ ಇರ್ತಾರೆ. ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ತಮ್ಮ ಕುಟುಂಬದ ಒಳಿತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ವರ್ಷಕ್ಕೊಂದ್ಸರಿ ಬಂದು ನಂಬಿಕೆ ವಸ್ತ್ರ ಬರ್ತೀವಿ. ಸಾರಿಯಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು, ಅದನ್ನು ತಡೆದಿದ್ದಾರೆ. ಈ ಅಮ್ಮನ ನಂಬ್ಕೊಂಡು ನಾವು ಪದೇ ಬರ್ತಾ ಇರ್ತೀವಿ. ಇಲ್ಲಿ ಬಂದರೆ ನಮಗೆ ನಂಬಿಕೆ ಇದೆ, ಕಾಪಾಡೋಳ ಅಮ್ಮ. ನಾವು ಸಂತೋಷ. ಇಲ್ಲಿಗೆ ಬಂದಮೇಲೆ ಏನಾದರೂ ಒಳ್ಳೇದೇನಾದರೂ ಆಗಿದೆ. ಯಾವಾಗೂ ನಮಗೇನು ತೊಂದರೆ ಆಗಿಲ್ಲ, ಪರವಾಗಿಲ್ಲ. ದುಡ್ಡು ಸುಮಾರು ನಾವು ಒಂದು 15-20 ವರ್ಷದಿಂದ. ಗೊರವನಹಳ್ಳಿಗೆ ಬರುವಂತಹ ಪ್ರತಿಯೊಬ್ಬ ಭಕ್ತನ ಅನುಭವವು ವಿಭಿನ್ನವಾಗಿರುತ್ತೆ. ಯಾರಿಗೂ ಇದು ಹರಕೆ ತೀರಿಸುವಂತಹ ಕ್ಷೇತ್ರವಾದ್ರೆ, ಇನ್ನೊಬ್ಬರಿಗೆ ಕುಟುಂಬದ ನೆಮ್ಮದಿಗಾಗಿ ಪ್ರಾರ್ಥಿಸುವಂತಹ ತಾಣವಾಗಿದೆ. ಬಹುದಿನಗಳ ಆಸೆ, ಯಾರು ಕರ್ಕೊಂಡೇ ಬರಲಿಲ್ಲ. ಒಮ್ಮೆ ಆದರೂ ನಾನು ದರ್ಶನ ಮಾಡೋಕ್ಕೂ ಒಂದು ಆಸೆ. ಆದರೂ ಕಷ್ಟ ಆದರೂ ನಾನು ಬರ್ತಾನೆ ಇದ್ದೀನಿ, ಬಂದಿದ್ದೀನಿ. ಆ ತಾಯಿ ದರ್ಶನ ಮಾಡ್ಬೇಕು ಒಮ್ಮೆ ಆದ್ರೂ ಆಸೆ ಇಟ್ಕೊಂಡು ಬಂದಿದ್ದೀನಿ. ಗೊರವನಹಳ್ಳಿ ಹೋಗ್ಬೇಕು ಅನ್ನೋ ಪ್ರತಿ ದಿವಸನೂ ಪೂಜೆ ಮಾಡಿಸ್ಬೇಕಾದ್ರೆ ಶುಕ್ರವಾರ ಮಾತ್ರ ಅದು ಹಾಡಕ್ಕೆಂದೇ ಪೂಜೆ ಮಾಡ್ತೀನಿ ಮನೆಯಲ್ಲಿ. ಮಹಾವಿಷ್ಣುವಿನ ಅರ್ಧಾಂಗಿನಿ ಮಹಾಲಕ್ಷ್ಮಿ, ಆದಿಶಕ್ತಿ, ಆದಿಲಕ್ಷ್ಮಿ, ಆ ತಾಯಿ ಎಲ್ಲ ಕೃಪೆ ಎಲ್ಲರಿಗೂ ಇರಲಪ್ಪ. ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ, ಸರ್ವ ಜನಾಂಗಕ್ಕೂ ಇರಲಿ, ನಿಮಗೂ ಇರಲಿ, ಒಳ್ಳೇದಾಗಲಿ. ಮತ್ತೊಬ್ಬರಿಗೆ ಮನಸ್ಸಿನ ಶಾಂತಿ ನೀಡುವ ಬಹುಪುಣ್ಯ ಕ್ಷೇತ್ರ. ವಿಶೇಷ ಹಬ್ಬಗಳು ಹಾಗೂ ಶುಭ ದಿನಗಳಲ್ಲಿ ಗೊರವನಹಳ್ಳಿ ಮತ್ತಷ್ಟು ಕಳೆಗಟ್ಟುತ್ತದೆ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಲಂಕಾರ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಸುತ್ತಮುತ್ತಲಿನ ಗ್ರಾಮಗಳಷ್ಟೇ ಅಲ್ಲದೆ ದೂರದ ಪ್ರದೇಶಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ದೇವಸ್ಥಾನದ ವತಿಯಿಂದ ಇಲ್ಲಿ ಪ್ರತಿನಿತ್ಯ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದೇವಸ್ಥಾನದಲ್ಲಿ ಒಂದು ಕಲ್ಯಾಣ ಮಂಟಪವನ್ನ ನಿರ್ಮಿಸಿದ್ದಾರೆ. ಸಾರ್ವಜನಿಕರು ಅಗತ್ಯ ಹಣವನ್ನ ನೀಡಿ ಅನ್ನದಾಸೋಹಕ್ಕೆ ಸಹಾಯ ಕೂಡ ಮಾಡಬಹುದು. ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ನಮೋ ನಮಃ. ಶ್ರೀ ಕಲಿಯುಗ ದೇವತೆ ಕಮಲಾಮಾತೆ ನಮೋ ನಮಃ. ಶ್ರೀ ದಾಸೋಹ ದೇವಸ್ಥಾನ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ದಾಸೋಹ ಸುಮಾರು 40 ವರ್ಷಗಳಿಂದ ನಡೀತಾ ಇದ್ದು, ಬೆಳಗ್ಗೆ 8:30ರಿಂದ ಸಂಜೆ ರಾತ್ರಿ 9 ಗಂಟೆ ತನಕ ದಾಸೋಹ ನಡೀತಾನೆ ಇರುತ್ತೆ. ಶುಕ್ರವಾರ, ಭಾನುವಾರ, ಮಂಗಳವಾರ ದಿನಗಳಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ನಾನಾ ರಾಜ್ಯಗಳಿಂದ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ದೇವಿ ದರ್ಶನ ಪಡೆದುಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಶ್ರೀ ಮಾತೆ ಕಮಲಮ್ಮನವರು. ಅವರ ಅನುಗ್ರಹದಿಂದ ಶ್ರೀ ದಾಸೋಹ ಮತ್ತು ಇದರ ಚಾರಿಟೇಬಲ್ ಟ್ರಸ್ಟ್ನ ದೇವಸ್ಥಾನ ಬಹಳ ಅಭಿವೃದ್ಧಿಗೊಂಡಿದೆ. ಸರ್, ನಮ್ಮಲ್ಲಿ ಈಗ ಶುಕ್ರವಾರ, ಭಾನುವಾರ, ಮಂಗಳವಾರ ಗೌರ್ಮೆಂಟ್ ಹಾಲಿಡೇ ದಿವಸ ಪ್ರತಿ ದಿವಸನೂ ಹತ್ತತ್ರ ಒಂದು 15,000 ಜನ ಊಟ ಮಾಡಿದೆ. 10ರಿಂದ 15,000 ಜನ ಗೌರ್ಮೆಂಟ್ ಹಾಲಿಡೇ. ಮಾಮೂಲಿ ನಾರ್ಮಲ್ ದಿವಸದಲ್ಲಿ 5,000ರಿಂದ 6,000 ಜನ ಊಟ ಮಾಡುತ್ತೆ. ಡೈಲಿ ಚೆನ್ನಾಗಿ ನಾವು ಬೆಳಗ್ಗೆ 8ಕ್ಕೆ ತಿಂಡಿ ಕೊಡ್ತೀವಿ. ತಿಂಡಿ ಆದ ತಕ್ಷಣ 10-10:30 ಊಟ ಸ್ಟಾರ್ಟ್ ಮಾಡ್ತೀವಿ. ರಾತ್ರಿ 8:30 ತನಕ ಊಟ ನಡೀತಾರೆ ನಿತ್ಯ ದಾಸೋಹ. ನಗರದ ಗದ್ದಲದಿಂದ ಬಹುದೂರ ಭಕ್ತಿಯ ವಾತಾವರಣದ ನಡುವೆ ಕೆಲ ಕ್ಷಣಗಳನ್ನ ಕಳೀಲಿಕ್ಕೆ ಬಯಸುವವರಿಗೆ ಗೊರವನಹಳ್ಳಿ ವಿಭಿನ್ನ ಅನುಭವವನ್ನ ನೀಡುತ್ತದೆ. ಗೊರವನಹಳ್ಳಿ ಪಕ್ಕದಲ್ಲಿಯೇ ಕಣ್ತುಂಬಿಲಿಕ್ಕೆ ತೀತಾ ಜಲಾಶಯ ಇದೆ, ಜಯಮಂಗಲಿ ನದಿ ಇದೆ.
ದೇವಾಲಯದ ವಾಸ್ತುಶೈಲಿ, ಪೂಜಾ ಕೈಂಕರ್ಯಗಳು, ಭಕ್ತರ ಸಾಲು, ಪ್ರತಿಯೊಂದು ದೃಶ್ಯವೂ ಈ ದೇವಸ್ಥಾನದ ಈ ಒಂದು ಕ್ಷೇತ್ರದ ಆಧ್ಯಾತ್ಮಿಕತೆಯನ್ನ ಸಾರುತ್ತದೆ. ಜಿಲ್ಲೆಯ ಭಕ್ತರೇ ಅಲ್ಲ, ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಆಗಮಿಸುವವರ ಸಂಖ್ಯೆಯೇ ಜಾಸ್ತಿ. ಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಎನ್ನುವಂತೆ ಇದೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡಿನಿಂದಲೂ ಈ ಕ್ಷೇತ್ರಕ್ಕೆ ಜನರು ಬರ್ತಾರೆ. ನಮಸ್ಕಾರ ಗುರುಗಳೇ. ಇಲ್ಲಿ ಇರುವ ಕಮಲಮ್ಮನವರಿಗೂ ಲಕ್ಷ್ಮಿಗೂ ಇರುವ ನಂಟೇನು? ಇವರು ಒಂಥರ ಸಾಕ್ಷಾತ್ ದೇವತೆ ಥರ ಕಮಲಮ್ಮಜಿಯವರು. ಇವರಿಗೆ ದೇವರು ಪ್ರತ್ಯಕ್ಷ ಆಗಿ ಬಂದು ಭಕ್ತರಿಗೆ ಅನುಕೂಲ ಮಾಡಿ ಒಳ್ಳೇದು ಮಾಡು ಅಂತ ಹೇಳಿದಾಗ ಅಜ್ಜಿ ಏನು ಹೇಳೋರು ಅದೆಲ್ಲ ನೆರವೇರೋದು. ಮದುವೆ ಆಗಿದ್ದಿರೋ ಮದುವೆ ಆಗೋದು, ಮಕ್ಕಳಾಗಿದ್ದಿರೋ ಮಕ್ಕಳಾಗೋದು, ದುಡ್ಡು ಕಾಸು ಸಿಗೋದು, ಈ ಥರ ಎಲ್ಲ ನಡೀತಾ ಬಂತು. ಅವ್ರ ಹಣೆಯಲ್ಲಿ ಲಕ್ಷ್ಮಿ ಕಾಣೋದು, ನ್ಯಾಲಿಗೆಯಲ್ಲಿ ಹಾವು ಕಾಣೋದು, ಕೈಯಲ್ಲಿ ಶಂಖಚಕ್ರ ಕಾಣೋದು ತುಂಬ ಜನ ನೋಡಿದ್ದಾರೆ. ಅವರಿಂದ ಇವತ್ತು ದೇವಸ್ಥಾನ ಇಷ್ಟು ಇಂಪ್ರೂವ್ ಆಗಿದೆ. ಅಜ್ಜಿ ದೇವರೇ ಅಷ್ಟು ಅಜ್ಜಿ ದೇವರಲ್ಲಿ ಅಷ್ಟು ಲೀನ ಆಗಿತ್ತು. ಇಲ್ಲಿರುವ ಜನರು ಕಮಲಮ್ಮನವರನ್ನು ಯಾಕೆ ಪೂಜಿಸುತ್ತಾರೆ? ಅದು ಸಾಕ್ಷಾತ್ ಕಮಲಮ್ಮ ದೇವತೆ ಥರನೇ, ದೇವ್ರ ಥರನೇ ಆಗಿದ್ರು ಅವರು. ಅದು ಹೇಳಿದ್ನಲ್ಲ, ಅವ್ರಿಗೆ ದೇವ್ರ ಪ್ರತ್ಯಕ್ಷ ಆಗಿ ಅವ್ರು ಏನು ಹೇಳೋರು ಅದೆಲ್ಲ ನೆರವೇರ್ತಾ ಇತ್ತು. ಅವ್ರು ಏನು ಕೈಯಿಂದ ಎತ್ಕೊಟ್ರೋ ಅದೆಲ್ಲ ಏನು ಈಸ್ಕೊಂಡಿದ್ದಾರೋ ಅವರೆಲ್ಲ ಇವತ್ತು ಕುಬೇರರಾಗಿದ್ದಾರೆ. ಅವರಿಂದ ಸಾಕ್ಷಾತ್ ದೇವತೆ ಥರ ನೋಡ್ತಾ ಇದ್ದಾರೆ. ಮತ್ತು ಶುಕ್ರವಾರದ ವಿಶೇಷತೆಗಳೇನು? ಶುಕ್ರವಾರ ಮಾಮೂಲಿ ಬೆಳಗ್ಗೆ ಮೂಲ ದೇವ್ರಿಗೆ ಅಭಿಷೇಕ ಇರುತ್ತೆ. ಆಮೇಲೆ ಅಭಿಷೇಕ ಆದಮೇಲೆ ಪ್ರಾಕಾರೋತ್ಸವ ಮಾಡಿಸ್ಬೋದು, ಆಮೇಲೆ ಅಷ್ಟೋತ್ತರ ಮಾಡಿಸ್ಬೋದು. ಬಂದ ಭಕ್ತರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಶುಕ್ರವಾರ ತುಂಬ ಜನ ಇರ್ತಾರೆ. ಶುಕ್ರವಾರ ಚಾಮುಂಡೇಶ್ವರಿ ಇದು ಅಂತಾರಲ್ಲ, ಅದೇ ಥರ ಲಕ್ಷ್ಮಿಗೂ ಒಳ್ಳೆ ವಾರ ಅಂತ. ವರಮಹಾಲಕ್ಷ್ಮಿ ಹಬ್ಬದಂದು ವಿಶೇಷ ಅಲಂಕಾರ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ದೇವಾಲಯದಲ್ಲಿ ಪ್ರತಿದಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ. ದೇವಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ವಸತಿ ಗೃಹದ ವ್ಯವಸ್ಥೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ದೇವಿಯ ದರ್ಶನವನ್ನ ಪಡೆದು ಕ್ಷೇತ್ರದ ಪಾವಿತ್ರ್ಯತೆಯನ್ನ ಕಾಪಾಡುವುದು ಬಹುಮುಖ್ಯವಾಗಿರುತ್ತೆ. ಸ್ವಚ್ಛತೆ ಕಾಪಾಡುವುದು, ದೇವಸ್ಥಾನದ ನಿಯಮಗಳನ್ನ ಪಾಲಿಸುವುದು, ಇತರ ಭಕ್ತರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ಇವೆಲ್ಲವೂ ಕೂಡ ಭಕ್ತನ ಜವಾಬ್ದಾರಿಯಾಗಿರುತ್ತೆ. ನಂಬಿಕೆ ಇರುವಲ್ಲಿ ಭಕ್ತಿ ಇರುವಲ್ಲಿ ನೆಮ್ಮದಿ. ಇಂತಹ ಭಕ್ತಿಯ ಭಾವವನ್ನ ಹೊತ್ತು ನಿಂತಿರುವಂತಹ ಕ್ಷೇತ್ರವೇ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ದೇವಿಯ ದರ್ಶನಕ್ಕಾಗಿ ಬರುವ ಭಕ್ತರ ಹೆಜ್ಜೆಗಳು, ದೇವಸ್ಥಾನದಲ್ಲಿ ಮೊಳಗುವಂತಹ ಘಂಟಾನಾದ ಮತ್ತು ಮಹಾಲಕ್ಷ್ಮಿ ಮೇಲಿನ ಅಪಾರ ನಂಬಿಕೆ ಇವೆಲ್ಲವೂ ಸೇರಿ ಗೊರವನಹಳ್ಳಿಯನ್ನ ಭಕ್ತಿಯ ವಿಶೇಷ ತಾಣವನ್ನಾಗಿಸಿದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಜನತಾ ಟಿವಿ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಆದ ಅಧ್ಯಕ್ಷರು ವಾಸುದೇವ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೊಂದಷ್ಟು ಪ್ರಶ್ನೆಗಳನ್ನು ಕೇಳೋಣ ಬನ್ನಿ. ನಮಸ್ತೆ. ಈ ಟ್ರಸ್ಟ್ ಪ್ರಾರಂಭ ಆಗಿದೆಯಾ? 1988ರಲ್ಲಿ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭ ಆಗಿದೆ. ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಕಾರ್ಯ ಮಾಡ್ಕೊಂಡಿದ್ದೀರಿ? ನಾವು ಅವತ್ತಿಂದನೂ ಮಾಡ್ಕೊಂಡು 88ಇಂದನೂ ನಾವು ಇದ್ದೀವಿ. ಪ್ರತಿದಿನ ಇಲ್ಲಿ ಅನ್ನದಾನ ನಡೆಯುತ್ತಲ್ಲ? ಹೌದು. ಎಷ್ಟು ಜನಸಂಖ್ಯೆ ಅನ್ನದಾನ ಸೇವಿಸ್ತಾರೆ? ಅದು ಇಷ್ಟೇ ಜನ ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ರಜಾ ಇದ್ದಾಗ ಜಾಸ್ತಿ ಬರ್ತಾರೆ. ಈಗ ಫ್ರೈಡೇ, ಸಂಡೇ, ಸರ್ಕಾರಿ ರಜಾ ಇರೋ ದಿವಸ 10,000ದಿಂದ 15,000ದವರೆಗೂ ಬರ್ತಾರೆ. ಮುಂದುವರುವ ವರಲಕ್ಷ್ಮಿ ಹಬ್ಬದ ಪ್ರಯೋಗವಾಗಿ ಜನಗಳಿಗೆ ಯಾವ ಸೌಕರ್ಯಗಳು ಮಾಡಬೇಕು? ನಾವು ಈಗ ಬರತಕ್ಕಂತಹ ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆ ಈಗಾಗಲೇ ನಾವು ಪಂಚಾಯತಿಗೆಲ್ಲ ಹೇಳಿ ಅದೆಲ್ಲ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಬರುವಂಥ ಸರ್ತಿ ಸಾಲಿನಲ್ಲಿ ಬರುವಂಥ ಭಕ್ತಾದಿಗಳಿಗೆ ಸುಗಮವಾಗಿ ಶೀಘ್ರ ದರ್ಶನ ಆಗೋ ಥರ ಶೀಘ್ರ ದರ್ಶನದ ಒಂದೆರಡು ಕೌಂಟರ್ಗಳನ್ನು ಓಪನ್ ಮಾಡ್ತಾಯಿದ್ದೀವಿ. ಆ ಕೌಂಟರ್ಗಳಲ್ಲಿ ಅವರು ತುಂಬ ಶೀಘ್ರವಾಗಿ ದರ್ಶನ ನಡೆಯುತ್ತೆ. ಬೆಳಗ್ಗೆ 7:30ಗೆ ಅಭಿಷೇಕ ಇರುತ್ತೆ ಪ್ರತಿನಿತ್ಯದಂತೆ. ವರಲಕ್ಷ್ಮಿ ಹಬ್ಬಕ್ಕೂ ಕೂಡ ಜನಸಂಖ್ಯೆ ಜಾಸ್ತಿ ಬರೋದ್ರಿಂದ ಅವತ್ತು ವಿಶೇಷವಾಗಿ ಏನು ನಾವು ಇದು ಮಾಡೋಕ್ಕೆ ಹೋಗೋದಿಲ್ಲ. ಒಳಗಡೆ ಆದಷ್ಟು ಬರೀ ದರ್ಶನ ಮಾತ್ರ ಇರುತ್ತೆ. ಅಭಿಷೇಕ ಮುಗಿದ ಮೇಲೆ ನಾವು ಸಂಕಲ್ಪಗಳು ಅವೆಲ್ಲ ಹೊರಗಡೆನೇ ಇದು ಮಾಡ್ತೀವಿ. ಈಗ ಇದು ಮಾಡ್ದಂಗೆ ಒಳಗಡೆ ಎಲ್ಲ ನಾವು ಇದು ಮಾಡೋದಿಲ್ಲ. ಆಗ
ಬರೋಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ, ಕ್ಯೂ ಲೈನ್ಗಳಲ್ಲಿ ಮಾಡ್ತಾಯಿದ್ದೀವಿ. ಆಲ್ರೆಡಿ ಮೊದಲಿಂದನೂ ಮಾಡ್ಕೊಬೋದು, ಅದೇ ಥರ ಈಗಲೂ ಮಾಡ್ತಾಯಿದ್ದೀವಿ. ಬಸ್ಗೆ ನಾವು ಆಲ್ರೆಡಿ ಈಗಾಗಲೇ KSRTCವರೆಗೆ ಅವರಿಗೆಲ್ಲ ಬರೆದಿದ್ದೀವಿ, ಪೊಲೀಸ್ ಇಲಾಖೆವರೆಗೂ ಬರೆದಿದ್ದೀವಿ. ನಮಗೆ ಬಂದು ಇಲ್ಲೆಲ್ಲ ಇದು ಮಾಡಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ. ಆಲ್ರೆಡಿ ಪತ್ರಕರ್ತರಿಗೂ ಅವರೇ ಸ್ವಯಂ ಪ್ರೇರಿತವಾಗಿ ಅವರೇ ಬರ್ತಾರೆ. ನಾವು ಯಾರು ನೀವು ಬನ್ನಿ ನೀವು ಮಾಡಿ ಅಂತ ಹೇಳೋದಿಲ್ಲ. ಪತ್ರಕರ್ತರ ಕೊರಟಗೆರೆ ಪತ್ರಕರ್ತರಾಗ್ಬೋದು, TV ಮಾಧ್ಯಮದವ್ರು ಆಗ್ಬೋದು, ಅವರೇ ಬಂದು ನಮ್ಮ ಎಲ್ಲ ಶೂಟೌಟ್ ಮಾಡಿ ನಮ್ಮ TVಗಳಲ್ಲೆಲ್ಲ ಪ್ರಚಾರ ಮಾಡ್ತಾರೆ. ಸುಮಾರು ಅಂದಾಜು ಒಂದು 30,000-35,000 ಜನ ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಆವತ್ತಿನ ದಿವಸಕ್ಕೆ. ಆವತ್ತು ಬರೋಂಥ ಭಕ್ತರಿಗೆ ಊಟದ ವ್ಯವಸ್ಥೆ ಎಲ್ಲ ನಾವು ಒಂದು ಬಂತಿಗೆ ಒಂದು ಸಾರಿ ನಮ್ಮಲ್ಲಿ 1000 ಜನ ಊಟ ಮಾಡ್ಬೋದು. ಅದನ್ನು ನಾವು ಅಚ್ಚುಕಟ್ಟಾಗಿ ಇನ್ನು ನಮ್ಮಲ್ಲಿರೋ ಸ್ಟಾಫ್ ಸಾಲೋದಿಲ್ಲ ಅಂತ ನಾವು ಹೊರಗಡೆಯವ್ರನ್ನ ಕರೆಸಿ ಅಡುಗೆ ಮಾಡಿಸಿ ಅವತ್ತೊಂದು ದಿವಸ ವ್ಯವಸ್ಥಿತವಾಗಿ ನಡಿಬೇಕು ಅಂತ ಅದೊಂದು ಮಾಡಿದ್ದೀವಿ. ಜನತಾ ಟಿವಿ ನಿರ್ದೇಶಕರಾದ ಶ್ರೀಕಾಂತ್ ಅವರು ಕುಟುಂಬ ಸಮೇತರಾಗಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಸ್ನೇಹಿತರೆ, ಇವತ್ತು ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿಯ ಇವತ್ತು ನಾವೊಂದು ಚಿತ್ರೀಕರಣವನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂಥ ನನ್ನ ಆತ್ಮೀಯ ಗೆಳೆಯರು ಗಿರೀಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಈ ಕ್ಷಣದಲ್ಲಿ ಮಾತಾಡ್ಸೋಣ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುವಂಥ ಭಕ್ತರು ಹೇಗಿರುತ್ತೆ, ಇಲ್ಲಿನ ವಾತಾವರಣ, ಹಬ್ಬದ ವಾತಾವರಣ ಹೇಗಿರುತ್ತೆ, ಮತ್ತು ಇಲ್ಲಿನ ವ್ಯಾಪಾರಸ್ಥರಿಗೆ ಏನು ಅನುಕೂಲ ಆಗುತ್ತಾ, ಅನನುಕೂಲ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತನ್ನ ಅವ್ರ ಬಾಯಿಂದನೇ ಕೇಳೋಣ. ಗಿರೀಶ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಳಿ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವ್ಯಾಪಾರಕ್ಕೆ ನಿಮ್ಗೆ ಅನುಕೂಲ ಹೌದು ಸರ್, ವರಮಹಾಲಕ್ಷ್ಮಿ ಹಬ್ಬದಿಂದ ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಗೊರವನಹಳ್ಳಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದಂದು ಬರುವ ಭಕ್ತಾದಿಗಳಿಗೆ ವ್ಯಾಪಾರಸ್ಥರುಗಳಿಗೆ ಅನುಕೂಲವೂ ಇದೆ. ಹಾಗಾಗಿ ಬರುವಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಶಾಂತ ರೀತಿಯಿಂದ ವರ್ತಿಸಿ ದರ್ಶನವನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಹೀಗೆ ಸಾಕಷ್ಟು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಸಹ ಇವರು ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಈ ಭಾಗದ ನಮ್ಮ ಆತ್ಮೀಯ ಗೆಳೆಯರಾಗೂ ಇದ್ದಾರೆ. ಹಾಗಾಗಿ ಅವ್ರಿಗೆ ತಾಯಿ ಮಹಾಲಕ್ಷ್ಮಿ ದೇವಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮತ್ತೊಮ್ಮೆ ಅವ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಜನತಾ ಟಿವಿ, ಡಾಕ್ಟರ್ BK ಶ್ರೀಕಾಂತ್ ನಿಮ್ಮೊಂದಿಗೆ. ಇದು ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ಮಹಿಮೆ. ಭಕ್ತಿಯೊಂದಿಗೆ ದೇವಿಯ ದರ್ಶನ ಪಡೆದು ಕ್ಷೇತ್ರದ ಪಾವಿತ್ರ್ಯವನ್ನ ಅನುಭವಿಸಿ. ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳಿತನ್ನ ಮಾಡ್ಲಿ ಅಂತ ಆಶಿಸ್ತೇವೆ. ಇಂತಹ ಮತ್ತಷ್ಟು ವಿಶೇಷ ಪುಣ್ಯಕ್ಷೇತ್ರಗಳ ಪರಿಚಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ನಮಸ್ಕಾರ.